ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ. ಜಮಖಂಡಿ ತಾಲೂಕಿನ ಸಾವಳಗಿಯ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಮಕ್ಕಳ ಭಾಗವಹಿಸುವಿಕೆ ಬಹಳ ಮುಖ್ಯ ಎಂದು ಎಸ್ಟಿಎಂಸಿ ಅಧ್ಯಕ್ಷ ಶ್ರೀಶೈಲ ಪತ್ತಾರ ಹೇಳಿದರು. ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ತಾಲೂಕಿನ ಸಾವಳಗಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸ್ಟಮತ್ಸ ಅಧ್ಯಕ್ಷರಾದ ಶ್ರೀಶೈಲ್ ಪತ್ತಾರರವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಜಯ್ ಭೈರಪ್ಪ ಮಾಳಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅನುಪಮಾ ರಾಜು ಕರಾಬೆ, ಸ್ಟಮತ್ಸ ಉಪಾಧ್ಯಕ್ಷರಾದ ಅನ್ನಪೂರ್ಣ ಕೇದಾರಿ ಸವದತ್ತಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಸುಜೀತಗೌಡ ಪಾಟೀಲ, ಸಿದ್ಧಾರ್ಥ ತಳಕೇರಿ ಹಾಗೂ ಕಿಗಂಪ್ಸ್ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ವಿಜಯಪುರ ಮೇಡಂ, ಸಾವಳಗಿ ವಲಯದ ಕೃಪೆಯವರಾದ ಶ್ರೀ ರಘು ಹಿರೇಮಠ, ಜಗದೀಶ್ ಕುಲ್ಲೊಳ್ಳಿ ಮತ್ತು ಸಾವಳಗಿಯ ಹಿರಿಯ ದಲಿತ ಮುಖಂಡರಾದ ರಾಜು ಮೇಲಿನಕೇರಿ, ಪಕ್ಸ್ ಹಾಲಿ ಅಧ್ಯಕ್ಷರಾದ ಬಸವರಾಜ್ ಪರಮಗೊಂಡ, ಕೆಸ್ಪ್ಸ್ಟ್ ತಾಲೂಕಾ ಕಾರ್ಯದರ್ಶಿಗಳಾದ ನೇಮಿನಾಥ ನ್ಯಾಮಗೌಡ, ಪಂಡಿತ ಪಾರ್ಶ್ವನಾಥ ಉಪಾಧ್ಯಾಯ, ಪ್ರಶಾಂತ ಜಂಬಗಿ, ವಿಜಯಕುಮಾರ ಹಲಗಿಮನಿ, ಬೀಠಮಾಳಿ, ಟಕ್ಕಳಕಿ, ಅರವಿಂದ ನವಣಿ ಉಪಸ್ಥಿತರಿದ್ದರು. ಕೃಪೆಯವರಾದ ರಘು ಹಿರೇಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಗೋಟೆ ಕೃಪಗಳಾದ ದರೆಪ್ಪ ಕುಂಬಾರ ಸಂವಿಧಾನ ಪೀಠಿಕೆ ಬೋಧಿಸಿದರು. ಪಾರ್ಶ್ವನಾಥ ಉಪಾಧ್ಯಾಯ, ಸುಜೀತಗೌಡ ಪಾಟೀಲ, ರಾಜು ಮೇಲಿನಕೇರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಕರಾದ ಜಗದೀಶ ಮಾಳಿಯವರು ನಿರೂಪಣೆ ಮಾಡಿದರು. ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ವಿನೋದ ಸೂರಗೊಂಡ, ವಿ ಪವರ್ ಕನ್ನಡ.